ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೇನಾದ್ರು ಇನ್ಸ್ಟೆಂಟಾಗಿ ದೋಸೆ ಮಾಡಬೇಕು ಅಂತಂದರೆ ಖಂಡಿತವಾಗೂ ಈ ಥರ ರವೆ ದೋಸೆನ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ಇನ್ಸ್ಟೆಂಟಾಗಿಯೇ ಆಗಿಬಿಡುತ್ತೆ. ಸೊ ಇದಂತೂ ತುಂಬ ಈಸಿಯಾಗಿಯೇ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ 1 ಕಪ್ ಅಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಬಾಂಬೆ ರವೆನೂ ಯೂಸ್ ಮಾಡ್ಬೋದು. ಸೊ ಹಾಗೆ 1 ಕಪ್ ಅಷ್ಟು ರವೆಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತಿದ್ದೀನಿ. ಹಾಗೆ ಅದಕ್ಕೇನೆ ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ. ಸೊ ಇನ್ನು ನಿಮಗೆ ಬೇಕು ಅಂತಂದರೆ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು. ಹಾಗೆ ಇನ್ನು ಇದಕ್ಕೆ ಸಬ್ಬಾಕ್ಸಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ಅನ್ನೋದು ಕಂಪ್ಲೀಟಾಗಿ ನಮ್ಮ ಆಪ್ಷನ್ ಆಗಿರುತ್ತೆ. ನಾನಿಲ್ಲಿ ಸದ್ಯಕ್ಕೆ ಬರೀ ಕ್ಯಾರೆಟು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟೇ ಆ್ಯಡ್ ಮಾಡ್ತೀನಿ. ಬಟ್ ಇಷ್ಟೇ ಕ್ವಾಂಟಿಟಿ ಆದರೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಇದಕ್ಕೆ ಜೀರಿಗೆನ ಹಾಕ್ತಿದ್ದೀನಿ. ಸೊ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ನಮಗೆ ದೋಸೆ ಎಲ್ಲೆಲ್ಲಿ ಸಿಗ್ತಿದ್ರೆ ಒಳ್ಳೆ ಫ್ಲೇವರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನಿಮ್ಗೇನಾದ್ರು ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಇಲ್ಲಿ ನೀವು ಚಿಲ್ಲಿ ಪೌಡರ್ನೂ ಸಹ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಓಂಕಾಳು ಹಾಕ್ಕೋಬೋದು. ಸೊ ಹಾಗೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೆಟರ್ ಕಂಟೆಸ್ಟೆನ್ಸಿ ತುಂಬಾ ತೆಳುವಾಗಿರಬೇಕು. ಯಾವ ರೀತಿ ನಾವು ರಾಗಿ ದೋಸೆಗೆ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊತೀವಲ್ಲ ಆ ರೀತಿ ಇರಬೇಕು, ತುಂಬ ತೆಳುವಾಗಿರಬೇಕು. ಸೊ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅಷ್ಟು ಸೈಡ್ ಇಟ್ಕೊಬಿಡೋಣ. ಸೊ ಅಷ್ಟೊತ್ತಿಗೆ ರವೆ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ, ನಮಗೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಒಂದು 10 ನಿಮಿಷ ಸೈಡ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರೋಂಥ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗಿಲ್ಲಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಬಿಟ್ಟು ಕಡಲೆಪಪ್ಪು 1 ಕಪ್ಪಷ್ಟು ಹಾಕಿಬಿಟ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಒಂದು ಸಖತ್ ಟೇಸ್ಟಿಯಾಗಿರೋಂಥ ಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ. ಸೊ ಈ ರವೆ ದೋಸೆ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಚಟ್ನಿನೂ ರೆಡಿ ಆಯ್ತಲ್ಲ, ಇನ್ನೊಂದು ಕಡೆ ದೋಸೆಗೆ ಹೆಂಚಿನ ಇಟ್ಕೊಂಡ್ಬಿಟ್ಟು ಸೊ ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಬ್ಯಾಟರ್ ಆಯ್ತಲ್ಲ, ಆ ಬ್ಯಾಟರ್ನ ಈ ಥರ ದೋಸೆ ಥರ ಮಾಡ್ಕೋಬೇಕು. ಒಂದು ಸಲ ಬ್ಯಾಟರ್ ಹಾಕಿದ್ಮೇಲೆ ಅದನ್ನು ಕದಲ್ಸಕ್ಕಂತೂ ಹೋಗ್ಬಾರ್ದು, ಯಾಕಂದರೆ ಅದು ಸ್ವಲ್ಪ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಆದಷ್ಟು ಬ್ಯಾಟರ್ ತುಂಬ ತೆಳುವಾಗಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ಸುತ್ತ ನೀವು ನೋಡ್ತಿರ್ಬೋದು ಯಾವ ರೀತಿ ರೋಸ್ಟ್ ಆಗಿದೆ ಅಂತ. ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಬಿಟ್ರೆ ಸೊ ಇದೇ ಥರ ದೋಸೆ ಎಲ್ಲ ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡ್ರೆ ಇದೇ ಥರ ನಾನು ಉಳಿದಂಥ ಬ್ಯಾಟರ್ ಎಲ್ಲ ದೋಸೆನ ಪ್ರಿಪೇರ್ ಮಾಡಿಕೊಂಡೆ ನಿಜ ತುಂಬ ಸಾಫ್ಟಾಗಿ, ತುಂಬ ತೆಳುವಾಗಿ, ಕ್ರಿಸ್ಪಿಯಾಗಿರುತ್ತೆ ಈ ರವೆ ದೋಸೆ ಅಂತೂ. ಸೊ ಇದ್ರ ಜೊತೆಗೆ ಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅಂತ. ಸೊ ನೀವೇನಾದ್ರು ನಿಮಗೆ ನಾವು ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.